ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ 100 ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. 2026ರ ಪ್ರಮುಖ ಕ್ರೀಡಾ ಪ್ರಚಲಿತ ಘಟನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಆ್ಯಶಸ್ ಸರಣಿ 2025-26 ಇದರ ವಿಜೇತ ದೇಶ ಯಾವುದು? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಈ ಒಂದು ಆ್ಯಶಸ್ ಸರಣಿಯಲ್ಲಿ ಇಂಗ್ಲೆಂಡನ್ನು ಸೋಲಿಸ್ತು. ಆಸ್ಟ್ರೇಲಿಯಾ 4 ಪಂದ್ಯವನ್ನು ಗೆದ್ಕೊಳ್ತು ಮತ್ತು ಇಂಗ್ಲೆಂಡ್ 1 ಪಂದ್ಯವನ್ನು ಗೆದ್ಕೊಳ್ತು. ಆ ಮೂಲಕ ಆಸ್ಟ್ರೇಲಿಯಾ ಇದನ್ನು ಆ್ಯಶಸ್ ಸೀರೀಸನ್ನು ಗೆದ್ಕೊಳ್ತು. ಏನಿದು ಆ್ಯಶಸ್ ಸೀರೀಸ್ ಅಂತ ಕೇಳಿದ್ರೆ ಇದೊಂದು ಟೆಸ್ಟ್ ಸರಣಿಯಾಗಿದೆ. ಟೆಸ್ಟ್ ಸೀರೀಸ್ ಇದು ತುಂಬ ಇತಿಹಾಸದಲ್ಲಿ ತುಂಬ ಹಳೆಯ ಒಂದು ಟೆಸ್ಟ್ ಸರಣಿ ಇದು ಆ್ಯಶಸ್ ಸೀರೀಸ್. ಇದು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ದೇಶಗಳ ನಡುವೆ ನಡೆಯುವಂಥದ್ದು. ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ದೇಶಗಳ ನಡುವೆ ನಡೆಯುವಂಥ ಒಂದು ಟೆಸ್ಟ್ ಸರಣಿ ಇದು. ಇದರಲ್ಲಿ ಆಸ್ಟ್ರೇಲಿಯಾ ಗೆದ್ಕೊಳ್ತು. ಈ ಒಂದು ಸರಣಿ ಶ್ರೇಷ್ಠ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಆಯ್ಕೆಯಾಗಿದೆ ಯಾರು ಕೇಳಿದ್ರೆ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್. ಈ ಅಂಶ ಗೊತ್ತಿರಲಿ. ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ಸರಣಿ ಶ್ರೇಷ್ಠ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಆಯ್ಕೆಯಾದರು. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026ರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಆ್ಯಕ್ಚುಲಿ ಇದು ಎಲ್ಲೇ ನಡೀತು ಕೇಳಿದ್ರೆ ಗೋಗ್ಲಾ ಬೀಚ್ ಡಿಯು. ಗೋಗ್ಲಾ ಬೀಚ್ ಎಲ್ಲಿದೆ? ಇದು ಡಿಯುನಲ್ಲಿ ಇರುವಂಥದ್ದು. ಡಿಯುನ ಗೋಗ್ಲಾ ಬೀಚ್ನಲ್ಲಿ ನಡೆದಂತಹ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026ಅಲ್ಲಿ ಕರ್ನಾಟಕ ಹೈಯೆಸ್ಟ್ ಮೆಡಲ್ಸನ್ನು ಗೆದ್ಕೊಳ್ತು. ಕರ್ನಾಟಕ ಒಟ್ಟು 11 ಪದಕವನ್ನು ಗೆದ್ಕೊಳ್ತು. ಕರ್ನಾಟಕ 11 ಪದಕ ಗೆದ್ಕೊಂಡ್ರೆ ತಮಿಳುನಾಡು 8 ಪದಕವನ್ನು ಗೆದ್ಕೊಳ್ತು ಮತ್ತು 3ನೇ ಸ್ಥಾನದಲ್ಲಿ ಮಣಿಪುರ 7 ಪದಕವನ್ನು ಗೆದ್ಕೊಳ್ತು. ಸೊ ಈ ಒಂದು ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಇದರ ಮಾಸ್ಕಟ್ ಏನಾಗಿತ್ತು ಕೇಳಿದ್ರೆ ಪರ್ಲ್ ಎನ್ನುವಂಥ ಡಾಲ್ಫಿನ್. ಅಜ್ಲಾನ್ ಶಾ ಕಪ್ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಬೆಲ್ಜಿಯಂ. ಇದೊಂದು ಹಾಕಿ ಟೂರ್ನಮೆಂಟ್. ಅಜ್ಲಾನ್ ಶಾ ಕಪ್ ಹಾಕಿ ಟೂರ್ನಮೆಂಟ್ ಇದು. ಬೆಲ್ಜಿಯಂ ದೇಶ ಭಾರತವನ್ನು ಸೋಲಿಸ್ತು. ಬೆಲ್ಜಿಯಂ ದೇಶ ಭಾರತವನ್ನು 1-0 ಗೋಲಿನ ಅಂತರದಿಂದ ಸೋಲಿಸ್ತು. ಇದು 31ನೇ ಎಡಿಷನ್ ಆಗಿತ್ತು. 31ನೇ ಸರಣಿ ಆಗಿತ್ತು. ಎಲ್ಲಿ ನಡೀತು ಕೇಳಿದ್ರೆ ಇದು ವೆನ್ಯೂ ಎಲ್ಲಿ, ಸ್ಥಳ ಎಲ್ಲಿ ಕೇಳಿದ್ರೆ ಮಲೇಷಿಯಾ ದೇಶದ ಇಪೋ ಎಂಬಲ್ಲಿ ನಡೆದಿದ್ದು. ಅಂಡರ್ 19 ಏಷ್ಯಾ ಕಪ್ 2ನೇ ಬಾರಿ ವಿಜೇತ ದೇಶ ಯಾವುದು? ಸರಿಯಾದ ಉತ್ತರ ಪಾಕಿಸ್ತಾನ. ಪಾಕಿಸ್ತಾನ ಸತತ 2ನೇ ಸಾರಿ ಈ ಒಂದು ಅಂಡರ್ 19 ಏಷ್ಯಾ ಕಪ್ಪನ್ನು ಗೆದ್ಕೊಳ್ತು. 2ನೇ ಸಾರಿ ಇದು ACC ಅಂಡರ್ 19 ಏಷ್ಯಾ ಕಪ್ ಆಗಿದೆ. ಇದು ಭಾರತವನ್ನು ಸೋಲಿಸಿ ಪಾಕಿಸ್ತಾನ ಗೆದ್ಕೊಂಡಿರುವಂಥದ್ದು. ಫಸ್ಟ್ ಟೈಮ್ ಇದು 2012ರಲ್ಲಿ ಅಂಡರ್ 19 ಏಷ್ಯಾ ಕಪ್ಪನ್ನು ಪಾಕಿಸ್ತಾನ ಗೆದ್ಕೊಂಡಿತ್ತು. ಸ್ಕ್ವಾಷ್ ವಿಶ್ವಕಪ್ 2025ರ ವಿಜೇತ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಭಾರತ ಗೆದ್ದಿರುವಂತಹ ಮೊದಲ ಸ್ಕ್ವಾಷ್ ವರ್ಲ್ಡ್ ಕಪ್ ಇದು. ಭಾರತ ಗೆದ್ದಿರುವ ಮೊದಲ ಸ್ಕ್ವಾಷ್ ವಿಶ್ವಕಪ್ ಇದು. ಭಾರತ ಗೆದ್ದಿರುವಂತಹ ಮೊದಲ ಸ್ಕ್ವಾಷ್ ವಿಶ್ವಕಪ್ ಇದು. ಇದು ಆ್ಯಕ್ಚುಲಿ ಮಿಕ್ಸೆಡ್ ಡಬಲ್ ಚಾಂಪಿಯನ್ಶಿಪ್ ಆಗಿದೆ. ಮಿಕ್ಸೆಡ್ ಡಬಲ್ಸ್ ಚಾಂಪಿಯನ್ಶಿಪ್ ಆಗಿರುವಂಥದ್ದು. ಇದು ಭಾರತ ಹಾಂಗ್ಕಾಂಗನ್ನು ಸೋಲಿಸಿ ಈ ಒಂದು ವರ್ಲ್ಡ್ ಕಪ್ಪನ್ನು ಗೆದ್ಕೊಳ್ತು. ಈ ಕೆಳಗಿನ ಯಾರು ಅತ್ಯಂತ ದುಬಾರಿ ವಿದೇಶಿ ಆಟಗಾರ ಎನ್ನುವಂತಹ ಕ್ರಿಕೆಟ್ ಇತಿಹಾಸದಲ್ಲಿ ಸೃಷ್ಟಿ ಮಾಡಿದರು? ಸರಿಯಾದ ಉತ್ತರ ಕ್ಯಾಮರೂನ್ ಗ್ರೀನ್.
2026ನೇ ಸಾಲಿನ IPL ಬಿಡ್ಡಿಂಗ್ನಲ್ಲಿ ಕ್ಯಾಮರೂನ್ ಗ್ರೀನ್ ಈ ಒಂದು ದಾಖಲೆಯನ್ನು ಮಾಡ್ತಾರೆ. ಕ್ಯಾಮರೂನ್ ಗ್ರೀನ್ ಇದಾರಲ್ಲ, ಕ್ಯಾಮರೂನ್ ಗ್ರೀನ್ ಇವರು ಆಸ್ಟ್ರೇಲಿಯಾದ ಆಟಗಾರ. 2026ರ ಒಂದು IPL ಬಿಡ್ಡಿಂಗ್ನಲ್ಲಿ ಇವರು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಬಿಡ್ ಆಗ್ತಾರೆ. ಎಷ್ಟು ಕೇಳಿದ್ರೆ 25.20 ಕೋಟಿಗೆ ಹರಾಜಾಗ್ತಾರೆ. ಈ ಒಂದು ಹರಾಜು ಪ್ರಕ್ರಿಯೆ, ಬಿಡ್ಡಿಂಗ್ ಪ್ರಕ್ರಿಯೆ ದುಬೈನಲ್ಲಿ ನಡೆಯುತ್ತೆ. ಕಳೆದ ಸಾರಿ ಮಿಚೆಲ್ ಸ್ಟಾರ್ಕ್ ಇದಾರಲ್ಲ, ಇವರು 24.75 ಕೋಟಿಗೆ ಬಿಡ್ ಆಗಿದ್ರು. ಸೊ ಈ ಒಂದು ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡಿ ಈ ಸಾರಿ ಕ್ಯಾಮರೂನ್ ಗ್ರೀನ್ ಅವರು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ 25.20 ಕೋಟಿ ರೂಪಾಯಿಗೆ ಬಿಡ್ ಆಗ್ತಾರೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಜಾರ್ಖಂಡ್ ಈ ಒಂದು ಟೂರ್ನಿಯಲ್ಲಿ ಹರಿಯಾಣವನ್ನು ಸೋಲಿಸಿ ಗೆದ್ಕೊಳ್ತು. ಇದು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಪುಣೆಯಲ್ಲಿ ನಡೆದಿದ್ದು. ಪುಣೆಯ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಅಲ್ಲಿ ನಡೀತು. ಎರಡು 2025ನೇ ಸಾಲಿನ ಮಹಿಳೆಯರ ಕ್ರಿಕೆಟ್ ವರ್ಲ್ಡ್ ಕಪ್ ವಿಜೇತ ದೇಶ ಯಾವುದು? ಸರಿ ಉತ್ತರ ಭಾರತ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಈ ಒಂದು ವರ್ಲ್ಡ್ ಕಪ್ ಅನ್ನು ಗೆದ್ಕೊಳ್ತು. ಏಷ್ಯಾ ಯೂತ್ ಗೇಮ್ಸ್ 2025ರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 48. ಎಲ್ಲಿ ನಡೀತು ಇದು ಕೇಳಿದ್ರೆ ಬಹರೇನಲ್ಲಿ ನಡೀತು. ಬಹರೇನ್ನ ಮನಾಮದಲ್ಲಿ ನಡೆದಿರುವಂಥದ್ದು. ಭಾರತ 18 ಚಿನ್ನ, 15 ಬೆಳ್ಳಿ ಮತ್ತು 15 ಕಂಚಿನ ಪದಕದೊಂದಿಗೆ 48 ಪದಕವನ್ನು ಗೆದ್ಕೊಳ್ತು. ಚೀನಾ ಇದರಲ್ಲಿ ಹೈಯೆಸ್ಟ್ ಇದೆ, ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಚೀನಾ 147 ಪದಕವನ್ನು ಪಡೆದುಕೊಂಡಿತು. T20 ಮಹಿಳೆಯರ ಅಂಧ ಕ್ರಿಕೆಟ್ ವಿಶ್ವಕಪ್ 2025ರ ವಿಜೇತ ದೇಶ ಯಾವುದು? ಇದು ಮೊದಲ ಎಡಿಷನ್, ಫಸ್ಟ್ ಎಡಿಷನ್ ಇದರಲ್ಲಿ ಭಾರತ ಗೆದ್ದಿರೋದು ಭಾರತ ನೇಪಾಳದ ವಿರುದ್ಧ ಗೆದ್ಕೊಳ್ತು. ಭಾರತ ನೇಪಾಳದ ವಿರುದ್ಧ T20 ಮಹಿಳೆಯರ ಅಂಧ ವಿಶ್ವಕಪ್ ಅನ್ನು ಗೆದ್ಕೊಳ್ತು. ಕಾಮನ್ವೆಲ್ತ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 24ರಂದು ಆಚರಿಸಲಾಯಿತು. ಕಾಮನ್ವೆಲ್ತ್ ಡೇ 2025 ಮೇ 24ರಂದು ಆಚರಿಸಲಾಯಿತು. ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ವಿ ವಿಲ್ ಮೋರ್ ಫಾರ್ವರ್ಡ್ ಟುಗೆದರ್ ಅಂತೇಳಿ. ವಿ ವಿಲ್ ಮೋರ್ ಫಾರ್ವರ್ಡ್ ಟುಗೆದರ್ ಅಂತೇಳಿ ಈ ವರ್ಷದ ಥೀಮ್ ಆಗಿತ್ತು. ಇದು 2025 ಥೀಮ್ 2025. ವರ್ಲ್ಡ್ ಫುಟ್ಬಾಲ್ ಡೇ, ವಿಶ್ವ ಫುಟ್ಬಾಲ್ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 25. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025ರ ಮೊದಲ ಎಡಿಷನ್ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ತಮಿಳುನಾಡಿನ ಚೆನ್ನೈನಲ್ಲಿ. ತಮಿಳುನಾಡು ರಾಜ್ಯದ ಚೆನ್ನೈನಲ್ಲಿ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025 ಇದರ ಮೊದಲ ಎಡಿಷನ್ ಅನ್ನು ಆಯೋಜಿಸಲಾಗಿತ್ತು. ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026ರ ಭಾರತದಲ್ಲಿ ಯಾವ ನಗರದಲ್ಲಿ ನಡೆಸಲಾಗ್ತಾ ಇದೆ? ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026 ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಕೇಳಿದ್ರೆ ಸರಿಯಾದ ಉತ್ತರ ಅಹಮದಾಬಾದ್ನಲ್ಲಿ, ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ. ಫೀಬಾ ಮಹಿಳಾ ಏಷ್ಯಾ ಕಪ್ 2025ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಎ ಮತ್ತು ಬಿ ಇಬ್ರು, ಮಿಯಾ ಬ್ಲಿಜಿ ಮತ್ತು ಯುಕೋ ವೋಗಾ ಇವರಿಬ್ರು ಕೂಡ ಫೀಬಾ ಮಹಿಳಾ ಏಷ್ಯಾ ಕಪ್ 2025ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು. ಉಲಾನಾ ಬಾಟರ್ ಓಪನ್ 2025 ಎಂಬಂಥ ಕುಸ್ತಿ ಟೂರ್ನಮೆಂಟ್ನಲ್ಲಿ ಭಾರತದ ಪ್ಲೇಸ್ ಏನು? ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ದ್ವಿತೀಯ ಸ್ಥಾನದಲ್ಲಿದೆ, ಸೆಕೆಂಡ್ ಪ್ಲೇಸ್ನಲ್ಲಿ ಇರುವಂಥದ್ದು. ಸೊ ಫಸ್ಟ್ ಪ್ಲೇಸಲ್ಲಿ
ಪ್ರಥಮ ಸ್ಥಾನದಲ್ಲಿ ಯಾವುದಿದೆ ಕೇಳಿದ್ರೆ ಮಂಗೋಲಿಯಾ. ಸೊ ಪ್ರಥಮ ಸ್ಥಾನದಲ್ಲಿರುವ ಮಂಗೋಲಿಯಾ ಎಷ್ಟು ಪದಕ ಪಡ್ಕೊಂಡಿದೆ ಕೇಳಿದ್ರೆ 29, 29. ಸೊ ದ್ವಿತೀಯ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಭಾರತ. ಭಾರತ ಪಡ್ಕೊಂಡಿರುವಂಥ ಪದಕಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಭಾರತದ ಪದಕಗಳ ಸಂಖ್ಯೆ 21. ಇನ್ನು ಮೂರನೇ ಸ್ಥಾನದಲ್ಲಿ ಯಾವುದಿದೆ ಕೇಳಿದ್ರೆ ಥರ್ಡ್ ಪ್ಲೇಸಲ್ಲಿರುವಂಥದ್ದು ತುರ್ಕ್ಮೇನಿಯಾ. ಯಾವುದು? ತುರ್ಕ್ಮೇನಿಯಾ. ಮಹಿಳಾ ಏಷ್ಯಾ ಕಪ್ ಹಾಕಿ 2025 ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಚೀನಾ. ಚೀನಾದ ಹಾಂಗ್ಕಾಂಗ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಜನವರಿ 2025 ಈ ಕೆಳಗಿನ ಯಾರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ದೊರೆಯಿತು? ಸರಿಯಾದ ಉತ್ತರ ಮೇಲಿನ ಎಲ್ಲರೂ ಕೂಡ ಮನು, ಡಿ ಬಾಕರ್, ಡಿ ಗುಕೇಶ್, ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಪ್ರವೀಣ್ ಕುಮಾರ್, ಈ 4 ಜನರಿಗೆ ಕೂಡ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಸಿಕ್ತು. ಮಿಯಾಮಿ ಓಪನ್ ಚಾಂಪಿಯನ್ 2025 ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಅರಿಯಾನಾ ಸಬಲೆಂಕಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಮಿಯಾಮಿ ಓಪನ್, ಇಂಪಾರ್ಟೆಂಟ್ ಕ್ವಶನ್ ಇದು. ಮಿಯಾಮಿ ಓಪನ್ ಒನ್ ಆಫ್ ದ ಫೇಮಸ್ ಟೆನ್ನಿಸ್ ಟೂರ್ನಮೆಂಟ್ ಇದು, ಮಿಯಾಮಿ ಓಪನ್. ಸೊ ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ, ಸೊ ಪುರುಷರ ಸಿಂಗಲ್ಸ್ ವಿಜೇತರು ಜೇಕಬ್ ಮೆನ್ಸಿಕ್. ಇವರು ಪುರುಷರ ಸಿಂಗಲ್ಸ್ ವಿಜೇತರು. ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ಅಧಿಕ ಸ್ಥಾನ ಪಡೆದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಹರಿಯಾಣ ಈ ಒಂದು ಗೇಮಲ್ಲಿ ಒಟ್ಟು 34 ಪದಕವನ್ನು ಪಡ್ಕೊಂಡು ಮೊದಲ ಸ್ಥಾನವನ್ನು ಪಡ್ಕೊಳ್ತು. ಇನ್ನು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ ಇದರ ಮಾಸ್ಕಟ್ ಯಾವುದಾಗಿತ್ತು ಕೇಳಿದ್ರೆ ಉಜ್ವಲ. ISSF ಜೂನಿಯರ್ ವರ್ಲ್ಡ್ ಕಪ್ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಭಾರತ ಒಟ್ಟು 11 ಪದಕಗಳನ್ನು ಪಡ್ಕೊಂಡು 11 ಪದಕಗಳನ್ನು ಪಡ್ಕೊಂಡು ಫಸ್ಟ್ ಪ್ಲೇಸಲ್ಲಿ ಇದೆ. ಇನ್ನು ಎರಡನೇ ಸ್ಥಾನದಲ್ಲಿರುವಂಥದ್ದು ಇಟಲಿ ಸೆಕೆಂಡ್ ಪ್ಲೇಸಲ್ಲಿ, ಹಾಗೆಯೇ ಫ್ರಾನ್ಸ್ ಥರ್ಡ್ ಪ್ಲೇಸಲ್ಲಿ ಇದೆ. ಪ್ರಿನ್ಸೆಸ್ ಆಫ್ ಆಸ್ಟ್ರಿಯಸ್ ಸ್ಪೋರ್ಟ್ಸ್ ಅವಾರ್ಡ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಸೆರೆನಾ ವಿಲಿಯಮ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗುಮಿ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಎರಡನೇ ಸ್ಥಾನದಲ್ಲಿದೆ. ಸೊ ಮೊದಲ ಸ್ಥಾನದಲ್ಲಿರುವ ದೇಶ ಚೀನಾ. ಚೈನಾ ಸ್ಟ್ಯಾಂಡ್ಸ್ ಇನ್ ಫಸ್ಟ್ ಪ್ಲೇಸ್. ಸೊ ಚೀನಾ 32 ಪದಕವನ್ನು ಪಡ್ಕೊಂಡ್ರೆ ಭಾರತ 24 ಪದಕವನ್ನು ಪಡ್ಕೊಂಡು ಎರಡನೇ ಸ್ಥಾನದಲ್ಲಿ ಇದೆ. ಕಲಿಂಗ ಸೂಪರ್ ಕಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಗೋವಾ FC ಫುಟ್ಬಾಲ್ ಕ್ಲಬ್. ಇದು ಒಡಿಸ್ಸಾದ ಭುವನೇಶ್ವರ್ನಲ್ಲಿ ನಡೀತು. ಇದರ ಪ್ಲೇಸ್ ಇದು ಜಮ್ಶೆಡ್ಪುರ ಫುಟ್ಬಾಲ್ ಕ್ಲಬ್ ಅನ್ನು ಸೋಲಿಸೋದ್ರ ಮೂಲಕ ಫೈನಲ್ಸ್ನಲ್ಲಿ ಕಲಿಂಗ ಸೂಪರ್ ಕಪ್ ಅನ್ನು ಗೆದ್ಕೊಳ್ತು. ಸುಧೀರಮನ ಕಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಚೀನಾ. ಆಕ್ಚುಲಿ ಸುಧೀರಮನ ಕಪ್ ಇದೆಯಲ್ಲ, ಇದೊಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ತೈವಾನ್ ಅಥ್ಲೆಟಿಕ್ಸ್ ಓಪನ್ 2025 ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಮೊದಲ ಸ್ಥಾನದಲ್ಲಿದೆ. ಭಾರತ ಒಟ್ಟು 16 ಪದಕವನ್ನು ಪಡ್ಕೊಳ್ತು ಮತ್ತು ಮೊದಲ ಸ್ಥಾನದಲ್ಲಿ ಇದೆ. ಈ ಕೆಳಗಿನ ಯಾರು ತಮ್ಮ ಜೀವಮಾನದ 100ನೇ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ಕೊಂಡ್ರು? ಸರಿಯಾದ ಉತ್ತರ ನೊವಾಕ್ ಜೋಕೋವಿಚ್ ಅವರು ಸರ್ಬಿಯಾ ದೇಶದ ಆಟಗಾರ. ಇವರು ಇತ್ತೀಚೆಗೆ ತಮ್ಮ ವೈಯಕ್ತಿಕ 100ನೇ ಪುರುಷರ ಸಿಂಗಲ್ಸ್ ಅನ್ನು ಗೆದ್ಕೊಂಡ್ರು. ಮೋಟೋ GP ಅಮೆರಿಕನ್ ಗ್ರ್ಯಾಂಡ್ ಪಿಕ್ಸ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಬಿಗಾನಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಬಾಕ್ಸಿಂಗ್ ಕಪ್ 2025 ಇದರಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಯಾರು? ಸರಿಯಾದ ಉತ್ತರ ಹಿತೇಶ್ ಗೋಲಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2025 ಶೂಟಿಂಗ್ ವರ್ಲ್ಡ್ ಕಪ್ ಇದರಲ್ಲಿ
ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಶಿಫಾಕ್ ಕೌರ್ ಸಾಮ್ರಾ. ಶಿಫಾಕ್ ಕೌರ ಸಾಮ್ರಾ ಅವರಿಗೆ 2025ರ ಶೂಟಿಂಗ್ ವರ್ಲ್ಡ್ ಕಪ್ನಲ್ಲಿ ಫಸ್ಟ್ ಟೈಮ್ ಚಿನ್ನದ ಪದಕ ದೊರೆಯಿತು. ಮಹಿಳಾ ಪ್ರೀಮಿಯರ್ ಲೀಗ್ 2025 MPL ಇದರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಮುಂಬೈ ಇಂಡಿಯನ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂಬೈ ಇಂಡಿಯನ್ಸ್ ಫೈನಲ್ಸ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಸೋಲಿಸೋದ್ರ ಮೂಲಕ MPL 2025 ಗೆದ್ಕೊಳ್ತು. ಇದರಲ್ಲಿ 2 ಪ್ರಮುಖ ಅಂಶಗಳಿದ್ದಾವೆ. ಒಂದು, ಈ MPL ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆರೆಂಜ್ ಕ್ಯಾಪ್ ವಿನ್ನರ್ ಯಾರು ಅಂತೇಳಿ ಒಂದು, ಇನ್ನೊಂದು ಪರ್ಪಲ್ ಕ್ಯಾಪ್. ನಿಮ್ಗೆ ಗೊತ್ತಿದೆ, ಆರೆಂಜ್ ಕ್ಯಾಪ್ ಅನ್ನ ಅತಿ ಹೆಚ್ಚು ರನ್ ಹೊಡೆದವರಿಗೂ, ಪರ್ಪಲ್ ಕ್ಯಾಪ್ ಅನ್ನ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೂ ಕೂಡ ನೀಡಲಾಗುತ್ತೆ. ಆರೆಂಜ್ ಕ್ಯಾಪ್ ವಿಜೇತರು ನೆಟ್ ಸೈಬರ್ ಬ್ರೆಟ್. ನೆಟ್ ಸೈಬರ್ ಬ್ರೆಟ್ ಅವರಿಗೆ ದೊರೆಯಿತು. ಇವರು 523 ರನ್ ಹೊಡೆದಿದ್ರು. ಇನ್ನು ಪರ್ಪಲ್ ಕ್ಯಾಪ್ ಯಾರಿಗೆ ಸಿಕ್ತು ಕೇಳಿದ್ರೆ ಅಮೇಲಿಯಾ ಖೇರ್. ಅಮೇಲಿಯಾ ಖೇರ್ ಅವರಿಗೆ ಸಿಕ್ತು. ಇವರು 8 ವಿಕೆಟ್ ಅನ್ನು ಪಡೆದಿದ್ರು. ಫಿಡೆ ಮಹಿಳಾ ವಿಶ್ವ ಚೆಸ್ ಚಾಂಪಿಯನ್ಶಿಪ್ 2025ರ ವಿಜೇತರು ಯಾರು? ಸರಿ ಉತ್ತರ ಜೂ ವೆನಜೂನ್. ಜೂ ವೆನ್ಜೂನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೌದಿ ಅರಬ್ ಗ್ರ್ಯಾಂಡ್ ಪ್ರಿಕ್ಸ್ 2025ರ ವಿಜೇತರು ಯಾರು? ಸರಿ ಉತ್ತರ ಆಸ್ಕರ್ ಪಿಯಾಸ್ಟ್ರಿ. ಸೌದಿ ಅರಬ್ ಗ್ರ್ಯಾಂಡ್ ಪ್ರಿಕ್ಸ್ 2025. ISS ವಿಶ್ವಕಪ್ ಲೀಮಾ 2025ರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 3ನೇ ಸ್ಥಾನದಲ್ಲಿದೆ. ಹಾಗಾದರೆ ISF ವಿಶ್ವಕಪ್ ಲೀಮಾ 2025ರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಚೀನಾ. 2ನೇ ಸ್ಥಾನದಲ್ಲಿರೋದು USA. ಭಾರತ 3ನೇ ಸ್ಥಾನದಲ್ಲಿದೆ. ಕೋಪಾ ಡೆಲ್ ರೇ ಕಪ್ 2025ರ ವಿಜೇತರು ಯಾರು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಕೋಪಾ ಡೆಲ್ ರೇ ಕಪ್ 2025. ಸರಿಯಾದ ಉತ್ತರ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ 86ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ LR ಶ್ರೀಹರಿ. LR ಶ್ರೀಹರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಪ್ರಣವ್ ವೆಂಕಟೇಶ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. F1 ಗ್ರ್ಯಾಂಡ್ ಪ್ರಿಕ್ಸ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಆಸ್ಕರ್ ಪಿಯಾಸ್ಟ್ರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಚೀನಾದಲ್ಲಿ ನಡೀತು. ಇಂಡಿಯನ್ ಓಪನ್ 2025ರ ಸ್ಕ್ವಾಶ್ ಟೂರ್ನಮೆಂಟ್ ಅಲ್ಲಿ ಪುರುಷರ ಸಿಂಗಲ್ಸ್ ಅನ್ನ ಗೆದ್ದವರು ಯಾರು? ಸರಿ ಉತ್ತರ ಕರೀಂ ಎಲ್ ಟರ್ಕಿ. ಇಂಡಿಯನ್ ಓಪನ್ 2025ರ ಸ್ಕ್ವಾಶ್ ಟೂರ್ನಮೆಂಟ್ ಇದು. ಪುರುಷರ ಸಿಂಗಲ್ಸ್ ವಿಜೇತರು ಕರೀಂ ಎಲ್ ಟರ್ಕಿ. ಇನ್ನು ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ ಮಹಿಳಾ ಸಿಂಗಲ್ಸ್ ಇದರಲ್ಲಿ ಗೆದ್ದವರು ಯಾರು ಅಂತ ನೋಡಿದ್ರೆ ಮಹಿಳಾ ಸಿಂಗಲ್ಸ್ ಅನಾಹತ ಸಿಂಹ. ಅನಾಹತ ಸಿನ್ಹ. ICC ಚಾಂಪಿಯನ್ಸ್ ಟ್ರೋಫಿ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಭಾರತ. ಭಾರತ ಫೈನಲ್ಸ್ನಲ್ಲಿ ನ್ಯೂಜಿಲೆಂಡ್ ಅನ್ನು ಸೋಲಿಸೋದ್ರ ಮೂಲಕ ಈ ಒಂದು ICC ಚಾಂಪಿಯನ್ ಟ್ರೋಫಿಯನ್ನು ಗೆದ್ಕೊಳ್ತು. ಸೊ ಇದರಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದು ರೋಹಿತ್ ಶರ್ಮಾ. ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಕೇಳಿದ್ರೆ ರೋಹಿತ್ ಶರ್ಮಾ. ಮ್ಯಾನ್ ಆಫ್ ದ ಸೀರೀಸ್ ಯಾರು ಕೇಳಿದ್ರೆ ಸರಣಿ ಶ್ರೇಷ್ಠ ಅಥವಾ ಮ್ಯಾನ್ ಆಫ್ ದ ಸೀರೀಸ್ ಯಾರು ಕೇಳಿದ್ರೆ ರಚಿನ್ ರವೀಂದ್ರ. ರಾಚಿನ್ ರವೀಂದ್ರ. ಏಷ್ಯಾ ಕುಸ್ತಿ ಚಾಂಪಿಯನ್ಶಿಪ್ 2025ರ ಪದಕ ಪಟ್ಟಿಯಲ್ಲಿ ಭಾರತ ಪಡೆದ ಪದಕಗಳೆಷ್ಟು? ಸರಿಯಾದ ಉತ್ತರ ಭಾರತ 10 ಪದಕಗಳನ್ನು ಗೆದ್ಕೊಳ್ತು. ಭಾರತ 10 ಪದಕಗಳನ್ನು ಗೆದ್ಕೊಳ್ತು. ಇದರಲ್ಲಿ ಮೊದಲ ಸ್ಥಾನ ಈ ಒಂದು
ಏಷ್ಯಾ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ಯಾರು ಕೇಳಿದ್ರೆ ಇರಾನ್. ದ್ವಿತೀಯ ಸ್ಥಾನ ಜಪಾನ್. ಹಾಗೂ ತೃತೀಯ ಉತ್ತರ ಕೊರಿಯಾ. ಸ್ಪ್ಯಾನಿಷ್ ಸೂಪರ್ ಕಪ್ 2025 ವಿಜೇತ ತಂಡ ಯಾವುದು? ಸರಿ ಉತ್ತರ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ರಿಯಲ್ ಮ್ಯಾಡ್ರಿಡ್ ಅನ್ನು ಸೋಲಿಸೋದ್ರ ಮೂಲಕ ಈ ಕಪ್ ಅನ್ನು ಗೆದ್ಕೊಳ್ತು. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ತಂಡ ಯಾವುದು? ಸರಿ ಉತ್ತರ ಇಂಡಿಯನ್ ಆರ್ಮಿ, ಭಾರತೀಯ ಸೇನೆ. ರಣಜಿ ಟ್ರೋಫಿ 2024-25 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ವಿದರ್ಭ ತಂಡ. ವಿದರ್ಭ ತಂಡ ಫೈನಲ್ಸ್ನಲ್ಲಿ ಕೇರಳವನ್ನು ಸೋಲಿಸಿ 2024-25 ರಣಜಿ ಟ್ರೋಫಿಯನ್ನು ಗೆದ್ಕೊಳ್ತು. ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸಾಬಾ ಮಹಿಳಾ ಚಾಂಪಿಯನ್ಶಿಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಇಂಡಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಬಾ ವುಮೆನ್ಸ್ ಚಾಂಪಿಯನ್ಶಿಪ್ 2025. ICC ಬಿಲಿಯರ್ಡ್ಸ್ ಕ್ಲಾಸಿಕ್ ಚಾಂಪಿಯನ್ಶಿಪ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಪಂಕಜ್ ಅಡ್ವಾಣಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಾ ಲೀಗ್ 2024-25 ಫುಟ್ಬಾಲ್ ಟೂರ್ನಮೆಂಟ್ ವಿಜೇತ ತಂಡ ಯಾವುದು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಲಾ ಲೀಗ್ 2024 ವಿಜೇತರು ಯಾರು ಅಂತೇಳಿ. ಸರಿಯಾದ ಉತ್ತರ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್. ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ ಇದೆಯಲ್ಲ, ಈ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ ಎಸ್ತಿನಿಯೋನಾ ಇದನ್ನ ಸೋಲಿಸಿ ಈ ಒಂದು ಕಪ್ ಅನ್ನು ಗೆದ್ಕೊಳ್ತು. ಸ್ಯಾಫ್ ಅಂಡರ್-19 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಸ್ಯಾಫ್ ಅಂಡರ್-19 ಭಾರತ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭಾರತ ತಂಡ ಬಾಂಗ್ಲಾದೇಶವನ್ನು ಫೈನಲ್ಸ್ ಅಲ್ಲಿ ಸೋಲಿಸಿ ಈ ಒಂದು ಕಪ್ ಗೆದ್ಕೊಳ್ತು. ಮಿಸ್ ವರ್ಲ್ಡ್ 2025 ಸ್ಪೋರ್ಟ್ಸ್ ಚಾಲೆಂಜ್ ಇದರಲ್ಲಿ ಚಿನ್ನದ ಪದಕ ಪಡೆದವರು ಯಾರು? ಸರಿಯಾದ ಉತ್ತರ ಎಲಿಸ್ ರಾನ್ಮಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಟಾಲಿಯನ್ ಓಪನ್ 2025 ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಕಾರ್ಲಸ್ ಅಲ್ಕರಾಜ್. ಹಾಗಾದ್ರೆ ಇಟಾಲಿಯನ್ ಓಪನ್ 2025 ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ, ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಜಾಸ್ಮಿನ್ ಪಾವೋಲಿನಿ. ಫೀಬಾ ಮಹಿಳಾ ಏಷ್ಯಾ ಕಪ್ 2025 ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮಿಯಾವೋ ಝಿ ಮತ್ತು ಯುಕಾ ವೋಗಾ. ಇವರಿಬ್ರು ಕೂಡ ಹೌದು, ಇವರಿಬ್ರು ಕೂಡ ಜಪಾನ್ ದೇಶದ ಪ್ಲೇಯರ್ಸ್. ಜರ್ಮನಿಯಲ್ಲಿ ನಡೆದ ಜೂನಿಯರ್ ವಿಶ್ವಕಪ್ 2025 ಭಾರತದ ಮೊದಲ ಸ್ವರ್ಣ ಪದಕವನ್ನು ಪಡೆದ ಶೂಟರ್ ಯಾರು? ಸರಿಯಾದ ಉತ್ತರ ಕನಕಾ ಝಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಟೆಸ್ಟ್ ಕ್ರಿಕೆಟ್ ತಂಡದ ನೂತನ ನಾಯಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಶುಭಮನ ಗಿಲ್. ಸಿರಿ ಎ 2024-25 ಫುಟ್ಬಾಲ್ ಟೂರ್ನಮೆಂಟ್ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ನಪೋಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಖೇಲೋ ಇಂಡಿಯಾ BM 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಣಿಪುರ ಒಟ್ಟು 14 ಪದಕವನ್ನು ಪಡ್ಕೊಂಡು ಫಸ್ಟ್ ಪ್ಲೇಸ್ ಅಲ್ಲಿದೆ. 14 ಪದಕಗಳು. ಏಷ್ಯನ್ ಮಹಿಳಾ ಕಬಡ್ಡಿ 2025 ಇದರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೀರೋ ಏಷ್ಯಾ ಕಪ್ ಹಾಕಿ 2025 ಆಯೋಜನೆ ಮಾಡುತ್ತಿರುವವರು ಯಾರು? ಸರಿಯಾದ ಉತ್ತರ ರಾಜಗಿರಿ. ಬಿಹಾರದ ರಾಜಗಿರಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗ್ತಾ ಇದೆ.
ವಿಜಯ ಹಜಾರೆ ಟ್ರೋಫಿ 2024-25 ವಿಜೇತ ತಂಡ ಯಾವುದು? ಸರಿ ಉತ್ತರ ಕರ್ನಾಟಕ. ಕರ್ನಾಟಕ ಫೈನಲ್ಸ್ನಲ್ಲಿ ವಿದರ್ಭ ತಂಡವನ್ನು ಸೋಲಿಸಿ ಈ ಒಂದು ಕಪ್ಪನ್ನು ಮುಡಿಗೇರಿಸಿಕೊಳ್ತು. ಖೋ ವಿಶ್ವಕಪ್ 2025 ಪುರುಷರ ಮತ್ತು ಮಹಿಳೆಯರ ಎರಡೂ ವರ್ಗದ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಭಾರತ. ಸ್ಪೆಷಲ್ ಒಲಿಂಪಿಕ್ಸ್ ವಿಂಟರ್ ಗೇಮ್ಸ್ 2025 ಪದಕ ಪಟ್ಟಿಯಲ್ಲಿ ಭಾರತ ಪಡೆದ ಪದಕಗಳು ಎಷ್ಟು? ಸರಿಯಾದ ಉತ್ತರ ಭಾರತ ಒಟ್ಟು 33 ಪದಕಗಳನ್ನು ಪಡ್ಕೊಳ್ತು. ಇದರ ಆಯೋಜನೆ ಎಲ್ಲಾಗಿತ್ತು ಕೇಳಿದ್ರೆ ಸ್ಪೆಷಲ್ ವಿಂಟರ್ ಗೇಮ್ಸ್ 2025 ಆಯೋಜನೆ ಆಗಿದ್ದು ಇಟಲಿಯ ಟ್ಯೂರಿನ್ನಲ್ಲಿ, ಇಟಲಿ ದೇಶದ ಟ್ಯೂರಿನ್ನಲ್ಲಿ ಇದರ ಆಯೋಜನೆ ಆಗಿತ್ತು. ಮತ್ತು ಇದರಲ್ಲಿ ಮೊದಲ ಸ್ಥಾನದಲ್ಲಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ USA, ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವ ದೇಶ ಕೆನಡಾ ಮತ್ತು ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರುವ ದೇಶ ಜರ್ಮನಿ. ಸೊ ಭಾರತ 33 ಪದಕಗಳನ್ನು ಪಡ್ಕೊಳ್ತು. ಇಂಡಿಯಾ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ 2025 ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿ ಉತ್ತರ ವಿಕ್ಟರ್ ಆಕ್ಸೆಲ್ಸನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಕ್ಟರ್ ಆಕ್ಸೆಲ್ಸನ್. T20 ಮುಂಬೈ ಲೀಗ್ ಸೀಸನ್ 3 ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರೋಹಿತ್ ಶರ್ಮಾ. T20 ಮುಂಬೈ ಲೀಗ್ ಸೀಸನ್ 3 ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದು ರೋಹಿತ್ ಶರ್ಮಾ. ಫಿಫಾ ಮಹಿಳೆಯರ ವಿಶ್ವಕಪ್ 2025 ಆಯೋಜನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಬ್ರೆಜಿಲ್. ಆಕ್ಚುಲಿ ಇದು 2027 2027 ಫಿಫಾ ಮಹಿಳೆಯರ ವಿಶ್ವಕಪ್ ಅನ್ನು ಆಯೋಜನೆ ಮಾಡ್ತಾ ಇರೋದು ಬ್ರೆಜಿಲ್. ಫಿಡೆ ಮಹಿಳಾ ಗ್ರ್ಯಾಂಡ್ ಪಿಕ್ಸ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಕೊನೇರು ಹಂಪಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದೊಂದು ಚೆಸ್ ಟೂರ್ನಮೆಂಟ್ ಆಗಿದೆ. ಒಂಬತ್ತನೇ ಏಷ್ಯನ್ ವಿಂಟರ್ ಗೇಮ್ಸ್ ಇದರಲ್ಲಿ ಹೆಚ್ಚು ಪದಕ ಪಡೆದ ದೇಶ ಯಾವುದು? ಸರಿಯಾದ ಉತ್ತರ ಚೀನಾ. ಚೀನಾ ಇದರಲ್ಲಿ ಏಷ್ಯನ್ ವಿಂಟರ್ ಗೇಮ್ಸ್ 9th ಏಷ್ಯನ್ ವಿಂಟರ್ ಗೇಮ್ಸ್ ಅಲ್ಲಿ ಚೀನಾ ಅತಿ ಹೆಚ್ಚು ಪದಕವನ್ನು ಪಡ್ಕೊಳ್ತು. ಇದರ ಶುಭಂಕರ್ ಬಿನ್ ಮತ್ತು ನಿನಿ ಆಗಿತ್ತು. ಚೀನಾ ಒಟ್ಟು 85 ಪದಕವನ್ನು ಪಡ್ಕೊಂಡಿತ್ತು. 85 ಪದಕಗಳು. 39ನೇ ರಾಷ್ಟ್ರೀಯ ಕ್ರೀಡೆಗಳನ್ನು ಆಯೋಜನೆ ಮಾಡುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮೇಘಾಲಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭ್ರಷ್ಟಾಚಾರ ಆರೋಪದಲ್ಲಿ ನಿಷೇಧಕ್ಕೆ ಒಳಗಾದ ಮೊದಲ ಮಹಿಳಾ ಕ್ರಿಕೆಟರ್ ಯಾರು? ಸರಿಯಾದ ಉತ್ತರ ಶೋಹೇಲಿ ಅಖ್ತರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಹಾರಾಷ್ಟ್ರ ಓಪನ್ ಸಿಂಗಲ್ಸ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಡೆಲಿಬರಾ ಸ್ಕ್ರೀಸಿನಾ ಮಹಾರಾಷ್ಟ್ರ ಓಪನ್ ಸಿಂಗಲ್ಸ್ 2025 ವಿಜೇತರು. ವಿಶ್ವ ಕುಸ್ತಿ ಕಪ್ ಬ್ರೆಜಿಲ್ 2025 ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಭಾರತ 6 ಪದಕವನ್ನು ಪಡ್ಕೊಳ್ತು. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ, ಫಸ್ಟ್ ಪ್ಲೇಸ್ ಅಲ್ಲಿ ಯಾವ ದೇಶ ಇದೆ ಕೇಳಿದ್ರೆ ಉಜ್ಬೇಕಿಸ್ತಾನ ಮೊದಲ ಸ್ಥಾನದಲ್ಲಿದೆ. ಮತ್ತು ದ್ವಿತೀಯ ಸ್ಥಾನದಲ್ಲಿರುವ ದೇಶ ಭಾರತ ಮತ್ತು ತೃತೀಯ ಸ್ಥಾನದಲ್ಲಿರುವ ದೇಶ ಬ್ರೆಜಿಲ್. ರಾಷ್ಟ್ರೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಹರಿಯಾಣ ಒಟ್ಟು 87 ಪದಕಗಳನ್ನು ಪಡ್ಕೊಳ್ತು. 87 ಪದಕಗಳು. ಪುರುಷರ ಹಾಕಿ ಇಂಡಿಯಾ ಲೀಗ್ 2024-25 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಶರಾಚಿ ರಹಾ ಬೆಂಗಾಲ್ ಟೈಗರ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಪಿಕಲ್ ಬಾಲ್ ಲೀಗ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಬೆಂಗಳೂರು ಜವಾನ್ಸ್. ವರ್ಲ್ಡ್ ಪಿಕಲ್ ಬಾಲ್ ಲೀಗ್ ಇದು ಬೆಂಗಳೂರು ಜವಾನ್ಸ್ ಇದರ ವಿಜೇತ ತಂಡ. ಲಾರಿಯಾಸ್ ವರ್ಲ್ಡ್ ಸ್ಪೋರ್ಟ್ಸ್ ಮನ್ ಆಫ್ ದ ಇಯರ್ 2025
ವಿಜೇತರು ಯಾರು? ಸರಿ ಉತ್ತರ ಮಾಂಡೋ ಡುಪ್ಲಾಂಟಿಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್ ಪ್ರಶಸ್ತಿ ಯಾರಿಗೂ ಸಿಕ್ತು ಕೇಳಿದ್ರೆ ಸಿಮೆನ್ ಬಾಯಿಲ್ಸ್ ಅವರಿಗೆ. ಸಿಮನ್ ಬಾಯಿಲ್ಸ್ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್, ವುಮನ್ ಆಫ್ ದ ಇಯರ್ ಅವಾರ್ಡ್. ಡ್ರೀಮ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಫುಟ್ಬಾಲ್ 2025 ವಿಜೇತರು ಯಾರು? ಸರಿ ಉತ್ತರ ಪಂಜಾಬ್ ಫುಟ್ಬಾಲ್ ಕ್ಲಬ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏಷ್ಯನ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾಫ್ ಅಂಡರ್ 19 ಚಾಂಪಿಯನ್ಶಿಪ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಪಾಪುಲಾ ತಾರೆ. ಸೊ ಈ ಪಾಪುಲಾ ತಾರೆ ಇದರಲ್ಲ, ಇವರು ಅರುಣಾಚಲ ಪ್ರದೇಶದವರು, ಅರುಣಾಚಲ ಪ್ರದೇಶ್. ಸೂಪರ್ ಬೆಟ್ ಕ್ಲಾಸಿಕ್ 2025ರ ಚೆಸ್ ಟೂರ್ನಮೆಂಟ್ ವಿಜೇತರು ಯಾರು? ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ. ಆರ್ ಪ್ರಜ್ಞಾನಂದ. ಎಲೈಟ್ ವುಮೆನ್ಸ್ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ರೈಲ್ವೆ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೈಲ್ವೆ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್. ಐಸಿಸಿ ಮಹಿಳಾ T20 ಕ್ರಿಕೆಟರ್ ಆಫ್ ದ ಇಯರ್ 2024 ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಮೇಲಿಯಾ ಕೇರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೊದಲ ವುಮೆನ್ಸ್ ಹಾಕಿ ಇಂಡಿಯಾ ಲೀಗ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಒಡಿಸ್ಸಾ ವಾರಿಯರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಡಿಸ್ಸಾ ವಾರಿಯರ್ಸ್. ಐಸಿಸಿ ಪುರುಷರ ಟೆಸ್ಟ್ ಕ್ರಿಕೆಟರ್ ಆಫ್ ದ ಇಯರ್ ವಿಜೇತರು ಯಾರು? ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ. ಭಾರತದ ಖ್ಯಾತ ಬೌಲರ್ ಜಸ್ಪ್ರೀತ್ ಬುಮ್ರಾ. ದುಬೈ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಮೇಲ್ನ ಇಬ್ಬರು, ಯುಕಿ ಬಾಬರಿ ಮತ್ತು ಅಲೆಕ್ಸಿ ಪೊಪೆರಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚಿಲಿ ಓಪನ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಮೇಲ್ನ ಇಬ್ಬರು, ಪೃಥ್ವಿಕ್ ಚೌಧರಿ ಮತ್ತು ನಿಕೋಲಸ್ ಬ್ಯಾರಿಯಂಟಸ್. ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಇಂಡಿಯಾ ಮಾಸ್ಟರ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ ಅಂದರೆ ರಿಟೈರ್ಡ್ ಆಗಿರುವಂತಹ ಸೀನಿಯರ್ ಕ್ರಿಕೆಟರ್ಸ್ ಟೀಮ್ನ ಸೀನಿಯರ್ ಕ್ರಿಕೆಟರ್ಸ್ ಟೂರ್ನಮೆಂಟ್. ಇದು ಸಚಿನ್ ತೆಂಡೂಲ್ಕರ್ ಅವರೆಲ್ಲ ಕೂಡ ಆಡಿದ್ರು. ಈ ಕೆಳಗಿನ ಯಾರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು? ಸರಿಯಾದ ಉತ್ತರ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಯಾರು ಕೇಳಿದ್ರೆ ರೋಹಿತ್ ಶರ್ಮಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿರಾಟ್ ಕೊಹ್ಲಿ ಈ ಕೆಳಗಿನ ಯಾವ ಕ್ರಿಕೆಟ್ ಫಾರ್ಮೆಟ್ಗೆ ವಿದಾಯ ಹೇಳಿದ್ರು? ಸರಿಯಾದ ಉತ್ತರ ಟೆಸ್ಟ್ ಕ್ರಿಕೆಟ್ ಫಾರ್ಮೆಟ್ಗೆ ವಿದಾಯ ಹೇಳಿದ್ರು ವಿರಾಟ್ ಕೊಹ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೆರಿಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಎಡ್ ಸ್ಮಿತ್. ಇವರು ಮೆರಿಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಇದರ ನ್ಯೂ ಪ್ರೆಸಿಡೆಂಟ್ ಆಗಿ ಚೇರ್ಮನ್ ಆಗಿ ಆಯ್ಕೆಯಾದರು. ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನಿಖೇಲಾ ಕೊಜು ಹಂಗಾ ಕೋ ಜಾವಸ್ಕರಿ. ನಿಖೇಲಾ ಕೊಜು ಹಂಗಾ ಕೋ ಜಾವಸ್ಕರಿ. ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಇದರ ನೂತನ ಹೆಸರೇನು? ಸರಿಯಾದ ಉತ್ತರ ಕಾಮನ್ವೆಲ್ತ್ ಸ್ಪೋರ್ಟ್ಸ್. ಕಾಮನ್ವೆಲ್ತ್ ಸ್ಪೋರ್ಟ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಐಸಿಸಿ ಮಹಿಳಾ ಒನ್ ಡೇ ವರ್ಲ್ಡ್ ಕಪ್ 2025 ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಇಂಡಿಯಾದಲ್ಲಿ, ಭಾರತದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ವಿನಾಶಕ್ಕೀಡಾದ ಗಾಬಾ ಸ್ಟೇಡಿಯಂ ಎಲ್ಲಿದೆ? ಸರಿಯಾದ ಉತ್ತರ ಇದು ಆಸ್ಟ್ರೇಲಿಯಾದಲ್ಲಿ ಇರುವಂಥದ್ದು. ಆಸ್ಟ್ರೇಲಿಯಾದ ಬ್ರೆನ್ಬೆನ್ನಲ್ಲಿ.
ICC ಮ್ಯಾನ್ ಪ್ಲೇಯರ್ ಆಫ್ ದಿ ಮಂತ್ ವಿಜೇತರು ಯಾರು? ಸರಿಯಾದ ಉತ್ತರ ಶುಭಮನ್ ಗಿಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಜಿಮ್ನಾಸ್ಟಿಕ್ ಮಹಿಳಾ ವಿಜೇತರು ಯಾರು? ಸರಿಯಾದ ಉತ್ತರ ಪ್ರಣತಿ ನಾಯಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಪ್ರಣತಿ ನಾಯಕ್. ISS ವರ್ಲ್ಡ್ ಕಪ್ 2025 ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಸೆಕೆಂಡ್ ಪ್ಲೇಸ್ ಅಲ್ಲಿದೆ, ದ್ವಿತೀಯ ಸ್ಥಾನದಲ್ಲಿದೆ ಮತ್ತು ಪ್ರಥಮ ಸ್ಥಾನದಲ್ಲಿರುವಂಥದ್ದು ಚೀನಾ. ಆರ್ಚರಿ ವರ್ಲ್ಡ್ ಕಪ್ 2025 ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 4ನೇ ಸ್ಥಾನದಲ್ಲಿದೆ. ಭಾರತ 4ನೇ ಸ್ಥಾನದಲ್ಲಿದೆ. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಮೆಕ್ಸಿಕೋ ಆರ್ಚರಿ ವರ್ಲ್ಡ್ ಕಪ್ನಲ್ಲಿ, ಸೆಕೆಂಡ್ ಪ್ಲೇಸಲ್ಲಿರೋದು ಚೀನಾ ಮತ್ತು 3ನೇ ಸ್ಥಾನದಲ್ಲಿರೋದು USA ಮತ್ತು 4ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ 2025 ವಿಜೇತ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ISSF ಶೂಟಿಂಗ್ ವರ್ಲ್ಡ್ ಕಪ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಸೌರಭ ಚೌಧರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರಿಗೆ ಕಂಚಿನ ಪದಕ ಸಿಕ್ತು. ವಿಜೇತರು ಮೀನ್ಸ್ ಕಂಚಿನ ಪದಕ. ಏಷ್ಯಾ ಅಂಡರ್ 18 ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2025 ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 6th ಪ್ಲೇಸ್ ಅಲ್ಲಿದೆ, 6ನೇ ಸ್ಥಾನದಲ್ಲಿ ಇದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ICC ಮಹಿಳಾ ಚಾಂಪಿಯನ್ಶಿಪ್ 2024-25 ವಿಜೇತ ತಂಡ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಬಾಂಗ್ಲಾದೇಶ, ಆಸ್ಟ್ರೇಲಿಯಾ, ಚೀನಾ, ಭಾರತ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.